ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ದುಬಾರಿ ಲೈಫ್ನ ಬಗ್ಗೆ ಮಾತನಾಡೋದಿದೆ. ಫೆಬ್ರವರಿ 28ನೇ ತಾರೀಕಿಗೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದಂತಹ ಸಮಯದಲ್ಲಿ ತೈಲ ಪೂರೈಕೆ ಮತ್ತು LPG ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಹೋಯಿತು. ಅದರಷ್ಟು ಬೇರೆ ಯಾವುದೂ ಇಲ್ಲ ಅಂತ ಆ ವರದಿಯಲ್ಲಿ ಹೇಳಲಾಗಿತ್ತು. ಆ ಮುಖಾಂತರ ಯಾರ್ಪುರದ ಆಟೋ ಚಾಲಕರ ಅಧ್ಯಕ್ಷರು ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಶ್ ಅವರೇ, ಹೆಂಗಿದೆ ಆಟೋಗಳ ಪರಿಸ್ಥಿತಿ ಇವತ್ತಿಗೆ? ಇವತ್ತು ಆಟೋ ಪರಿಸ್ಥಿತಿ ಅಧೋಗತಿ. ಇವತ್ತು ನೀವು ನಿಮ್ಮ ಚಾನೆಲ್ ಅಲ್ಲಿ ತೋರಿಸ್ತಾ ಇದ್ದೀರಾ ಏನಿವತ್ತು ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ಮತ್ತೆ ನಮ್ಮ LPG ಬೆಲೆ ಏನು ಯುದ್ಧದ ಸಮಯದಲ್ಲಿ ₹5.73 ಏರಿಕೆ ಆಗಿದೆ. ಹೌದು ಸರ್, ಅದ್ರ ಬಗ್ಗೆನೇ ನಾವು ಕೂಡ ಖಂಡಿಸ್ತಾ ಇದ್ದೀವಿ. ಈಗ ದಿನಬಳಕೆ ವಸ್ತುಗಳನ್ನ ಇವರು ಇಷ್ಟ ಬಂದಂಗೆ ರಾಜಕಾರಣಿಗಳು ಏರಿಸ್ತಾ ಹೋಗ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಚುನಾವಣೆ ತೀರದ ಮೇಲೆ ಇನ್ನೊಂದು ಹೇಳ್ತಾರೆ. ಈಗ ಇವರು ಭ್ರಷ್ಟಾಚಾರ ಏನೋ ಒಂದು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಸಿಲಿಂಡರ್ಗಳನ್ನ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಈ ಜನರಿಗೆ ಸುಳ್ಳು ಹೇಳಿ ಭರವಸೆಗಳನ್ನ ಕೊಟ್ಟು ರಾಜ್ಯಗಳಲ್ಲಿ ಹೋಗಿ ಇವರ BJP ಏನು ಬಾವುಟವನ್ನ ಏರ್ಸೋದಕ್ಕೋಸ್ಕರ ಜನರ ತಲೆ ಮೇಲೆ ಎಳೆಯೋದು ಇವರು ಏನು ಮಾಡ್ತಾ ಇದ್ದಾರೆ. ನಮ್ಮ ಏನು ಸಾರ್ವಜನಿಕರಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅದ್ರ ಮೇಲ್ಗಡೆ ಏನು ದರವನ್ನ ಏರಿಸ್ಕೊಂಡು ಇವತ್ತು ನೀವು ನೋಡ್ತಾ ಇದ್ದೀರಾ. ನಮಗೆ ಹಿಂದೆ ಇದ್ದಿದ್ದು ಗ್ಯಾಸ್ ರೇಟ್ ಏನಿದೆ, ಇವಾಗಿರೋ ಗ್ಯಾಸ್ ರೇಟ್ ಏನಿದೆ. ಯುದ್ಧದ ಸಮಯದಲ್ಲಿ ಆಗ ಪರಿಸ್ಥಿತಿ ನಮಗೆ ಸರಿ, ಯುದ್ಧದ ಸಮಯದಲ್ಲಿ ನಮ್ಮ ಕಾಸು ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ದೇಶದ ಏನು LPG ಸಮಸ್ಯೆ ಇರೋದ್ರಿಂದ ನಾವು ಕೂಡ ಒಂದ್ ಸ್ವಲ್ಪ ದುಡ್ಡು ಹೆಚ್ಚಿಗೆ ಕೊಟ್ಟು ತಗೊಂಡಿದ್ದೀರಿ. ಈಗ ಯುದ್ಧ ಗ್ರಾಹಕರಿಂದ ವಸೂಲಿ ಆಗಿದೆ ಸರ್. ಅದು ಈಗ ಗ್ರಾಹಕರಿಂದ ಬಂದಿದೆ ಅದು ದುಡ್ಡು ನಿಮ್ಗೆ ಆಟೋದವರಿಗೆ ಡಬಲ್ ಇಲ್ಲಿ ಹೇಳೋದ್ ಕೇಳಿ ಸರ್. ನಮಗಂತೂ ಸರಿಯಾದ ಏನು ದುಡ್ಡು ಬರ್ತಾ ಇರ್ಲಿಲ್ಲ ಸರ್. ₹120, ₹130, ₹140 ಕೊಟ್ಟು ನಾವು 1 ಲೀಟರ್ ಹಾಕೊಂಡು ಮತ್ತೆ ಬೆಳಗ್ಗೆ ಹೋಗಿ ನಿಲ್ಲಿಸ್ಬಿಟ್ಟು ಸಾಯಂಕಾಲ ನಾವು ಆಟೋ ಎತ್ಕೊಂಡ್ ಬಂದ್ಬಿಟ್ಟು ಓಡ್ಸಕ್ ಬರ್ತೀವಿ. ಈಗ ಸಾರ್ವಜನಿಕರು ನಮ್ಗೆ ಏನ್ ಕೊಡ್ತಾ ಇರೋದು ₹36 ಅಂತ ಹೇಳಿದ್ರೆ, ಎಲ್ಲ ಆಟೋ ಚಾಲಕರು ಮೀಟರ್ ಹಾಕ್ತಾರ? ಅಲ್ಲ, ನಾನು ಹೇಳ್ತಾ ಇರೋದು ಮೀಟರ್ ಹಾಕ್ತಾರೆ. ಈಗ ಕೆಲವರು ಆನ್ಲೈನ್ ಮಾಡ್ತಾ ಇದ್ದಾರೆ, ಕೆಲವರು ಹಾಗೆ ಕೇಳ್ತಾ ಇದ್ದಾರೆ. ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಆಟೋ ಚಾಲಕರ ಪರಿಸ್ಥಿತಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಮ ಕೆಂಪಣ್ಣ ಸರ್ ಹೇಳಿದ್ರು ₹50 ಮಿನಿಮಮ್ ಮಾಡೇ ಬಿಟ್ಟಿದ್ದಾರೆ. ಈಗ ಅದನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ₹120, ₹140 ಅದೇ ರೇಟ್ ಇದೆ. ಈಗ ಎಲ್ಲಾ ಬಂಕುಗಳು ಖಾಲಿ ಬಿದ್ದಿದ್ದಾವೆ. ಈಗ ಎಲ್ಲೋದ್ರೂ ಗ್ಯಾಸ್ ಸಿಗ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ನಮಗ್ ಕಡಿಮೆ ಮಾಡ್ಬೇಕಾಗಿತ್ತು. ಅದೇ ರೇಟ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಏನ್ ಸರ್ ಮಾಡಕ್ಕಾಗುತ್ತೆ? ನಾವು ಮನೆ ಬಾಡಿಗೆ ಕಟ್ಬೇಕಾಗುತ್ತೆ, ಮಕ್ಕಳು ಓದಿಸ್ಬೇಕಾಗುತ್ತೆ, ಏನು ಕಾಲೇಜ್ ಫೀಸು, ಸ್ಕೂಲ್ ಫೀಸು, ಮನೆ ಬಾಡಿಗೆ, ಈ ದಿನಬಳಕೆ ವಸ್ತುಗಳು ದಿನ ಏರ್ತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕೋದಿಲ್ಲ. ಏನೋ ಒಂದು ₹10, ₹20 ಕೇಳಿದ ತಕ್ಷಣ ದೊಡ್ಡದಾಗಿ ಬಿಂಬಿಸ ಬಂದ್ಬಿಡ್ತಾರೆ. ಇದು ಒಂದು ಆರೋಪ ದೊಡ್ಡದಿದೆ ಸರ್. ಈ ರೇಟ್ ಕಡಿಮೆ ಇದ್ದಾಗಲೂ ಕೂಡ ಆಟೋದವರು ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಾರೆ ಅಂತ. ಬೆಂಗಳೂರಿಗೆ ಯಾರಾದ್ರೂ ಹೊಸದಾಗಿ ಬಂದ್ರೆ ಅವ್ರನ್ನ ಮೆಜೆಸ್ಟಿಕ್ ಇಂದ ಯಾವ್ದೋ ಒಂದು ಏರಿಯಾ ಕರ್ಕೊಂಡು ಹೋಗ್ಬೇಕಂದ್ರೆ ₹500-600 ಕೇಳ್ತಾರೆ. ಎಲ್ಲಿ ಕಡಿಮೆ ಇದೆ ಸರ್ ಇವತ್ತು? ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇಲ್ಲ ನಾನು, ಕಡಿಮೆ ಇದ್ದ ಪರಿಸ್ಥಿತಿನಲ್ಲಿ ಅದಕ್ಕೆ ಕೆಲವು ಅಧಿಕಾರಿಗಳು ಅದನ್ನು ಕಡಿವಾಣ ಹಾಕಿದ್ರು. ಏನು ನಮ್ಗೆ 18 ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಇತ್ತೀಚೆಗೆ ನನ್ನ ಕಣ್ಣೆದುರಿಗೆ ಆದಂತಹ ಒಂದು ಘಟನೆ. ಬನಶಂಕರಿಯ ಮೆಟ್ರೋ ಸ್ಟೇಷನ್ ನಿಂದ ಗುರುಗುಂಟೆಪಾಳ್ಯಕ್ಕೆ ಹೋಗೋದಕ್ಕೆ ಒಬ್ಬ ವ್ಯಕ್ತಿ ಹತ್ರ ಒಬ್ಬ ಆಟೋ ಚಾಲಕ ಕೇಳ್ತಾನೆ ₹750 ಕೊಡಿ ಅಂತ. ಸರ್ ಅಂತವರನ್ನ ಹಿಡಿದು ₹750 ಕೊಡಿ ಅಂತ ನಾವು ಆಗ್ರಹ ಮಾಡ್ತೀವಿ ಸರ್. ಬರ್ತೀನಿ ಸರ್. ಅಂತ ಆಟೋ ಡ್ರೈವರ್ನ ಹಿಡಿದು ಕಠಿಣ ಶಿಕ್ಷೆ, ಒಂದು ಸಲ ಅಂತ ಆಟೋ ಡ್ರೈವರ್ಗೆ ಕಠಿಣ ಶಿಕ್ಷೆ ಕೊಡಬೇಕು. ಆಗ ಮಿಕ್ಕ ಡ್ರೈವರ್ಗಳು ಏನು ನ್ಯಾಯ ನಿಜ ನೀತಿನಲ್ಲಿ ಬದುಕ್ತಾ ಇರ್ತಾರೆ, ಅನ್ಯಾಯವಾಗಿ ಬದುಕುವಂತವ್ರಿಗೆ ಕಠಿಣ ಶಿಕ್ಷೆ ಯಾವಾಗ ಆಗುತ್ತೋ ನಮ್ಮ ಆಟೋ ಡ್ರೈವರ್ಗಳಿಗೆ, ಆಗ ಒಂದು ಸೊಲ್ಯೂಷನ್ ಬರುತ್ತೆ. ಈಗೇನು ₹18 ಕಿಲೋಮೀಟರ್ ಬರ್ತಾ ಇದೆ, ₹36 ಮಿನಿಮಮ್ ಇದೆ. ಈಗ ನಾವು ಯಾಕೆ ₹50 ನಾವು ಕೇಳ್ತಾ ಇದ್ದೀರಿ, ₹20 ಎಕ್ಸ್ಟ್ರಾ, ₹10 ಎಕ್ಸ್ಟ್ರಾ ಏನಕ್ಕೆ ಕೇಳ್ತಾ ಇದ್ದೀರಿ ಅಂದ್ರೆ, ಈಗಿನ ಪರಿಸ್ಥಿತಿನಲ್ಲಿ ಆಗೇನ್ ಪರಿಸ್ಥಿತಿ ಇದ್ದು ಯುದ್ಧದ ಸಮಯದಲ್ಲಿ LPG
ರೇಟ್ ಜಾಸ್ತಿ ಇತ್ತು. ಈಗಲೂ ಕೂಡ ಅದೇ ರೇಟ್ ಇರೋದ್ರಿಂದ 10 ರೂಪಾಯಿ 20 ರೂಪಾಯಿ ಕೇಳೋದು ಸಹಜ ಆಗಿದೆ. ಈಗ ಸರ್ಕಾರ ನಮಗೆ ಯಾವುದೇ ಸವಲತ್ತುಗಳು ಕೊಡ್ತಾ ಇಲ್ಲ. ಸರ್ಕಾರ ಮಾತ್ರ ಯಾವುದೇ ದಿನಬಳಕೆ ವಸ್ತುಗಳನ್ನ ಅವ್ರ ಇಷ್ಟ ಬಂದಂಗೆ ಅವ್ರು ಏರಿಸ್ಕೊಂಡು ಹೋಗ್ಬೋದು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ನಮ್ಮ ಆಟೋ ಚಾಲಕರ ಪರಿಸ್ಥಿತಿ ಅವರು ನೇಣು ಹಾಕೊಳ್ಳೋ ಸ್ಥಿತಿನಲ್ಲಿ ಬಂದಿದ್ದಾರೆ ಇವತ್ತು. ಅದನ್ನ ಕೇಳುವಂತವ್ರು ಯಾವ ಅಧಿಕಾರಿಗಳಿಲ್ಲ, ಸರ್ವೆ ಮಾಡೋ ಅಧಿಕಾರಿಗಳಿಲ್ಲ. ಇವತ್ತು LPG ಹಾಕೊಂಡು ಓಡಿಸ್ತಾ ಇರೋಂತ ಈಗ ಒಂದು ಉದಾಹರಣೆ ಸರ್, ಓಲಾ ಉಬರ್ ನಲ್ಲಿ ಬನಶಂಕರಿಯಿಂದ ನಿಮಾನ್ಸಿಗೆ ಬರಬೇಕು ಅಂತ ಹೇಳಿದ್ರೆ 66 ರೂಪಾಯಿ ತೋರಿಸಿದ್ರೆ ಆಟೋ ಚಾಲಕರನ್ನು ಹೋಗಿ ಕೇಳಿದ್ರೆ 150 ರೂಪಾಯಿ ಕೇಳ್ತಾವ್ರು. ಯಾಕೆ 90 ರೂಪಾಯಿ ಡಿಫರೆನ್ಸ್ ಆಗುತ್ತದು ಸರ್? 90 ರೂಪಾಯಿ ನಾವು ಡಿಫರೆನ್ಸ್ ಏನಿಲ್ಲ, ಯಾರೋ ಒಬ್ಬ ಕೇಳ್ಬೋದು, ಎಲ್ಲರೂ ಆರೋಪ ಇದೆ ಸರ್. ಆಟೋ ಚಾಲಕರ ಮೇಲೆ ಆರೋಪಗಳಿದೆ. ಇವತ್ತು ಸರ್ಕಾರ ನಿಮಗೆ ಮೀಟರ್ ಕೊಟ್ಟಿದೆ, ನೀವ್ ಯಾಕೆ ಹೋಗ್ಬಿಟ್ಟು ಅವನ್ನ ರೇಟ್ ಕೇಳ್ತೀರಾ? ಮೀಟರ್ ಹಾಕಪ್ಪ ಅಂತ ಹೇಳಿ ಮೀಟರ್ ಹಾಕೋದಿಲ್ವಾ? ಅವ್ನ ನಂಬರ್ ಬರ್ಕೊಳ್ಳಿ, ಅವ್ನ ಫೋಟೋ ಇಟ್ಕೊಳ್ಳಿ, ಅಧಿಕಾರಿಗಳಿಗೆ ಕೊಡಿ. ಅದನ್ನ ಮಾಡಿ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲಿ ಸಾರ್ವಜನಿಕರು ದುಡ್ಡು ಕೊಟ್ಟು ಅವ್ರಿಗೆ ಕಳಿಸ್ಬಿಟ್ಟು ನೀವು ತಪ್ಪು ಮಾಡ್ತಾ ಇದ್ದೀರಾ ಸಾರ್ವಜನಿಕರು. ನೀವು ಫಸ್ಟ್ ನೀವು ಸರಿಯಾಗಿ ನೀವ್ ಯಾಕೆ ಹೋಗ್ಬಿಟ್ಟು ಅವನ ಹತ್ರ ಎಷ್ಟಾಗುತ್ತೆ ಅಂತ ಹೇಳಿ ಯಾಕೆ ಕೇಳ್ತೀರಾ? ಮೀಟರ್ ಹಾಕಪ್ಪ ಅಂತ ಕೇಳ್ಬೇಕು ನೀವು. ಅದು ಬಿಟ್ಟು ಗ್ರಾಹಕರೇ ದೇವರು ಅಂತ ಫೋಟೋ ಹಾಕಿರ್ತಾರೆ ಸರ್ ಆಟೋದಲ್ಲಿ. ಅವ್ರಿಗೂ ಆಲೋಚನೆ ಇರಬೇಕು. ಗ್ರಾಹಕರೇ ದೇವರು, ಅವ್ರು ಕೊಡೋ ಕಾಸಿಂದ ನಾವು ಅನ್ನ ತಿಂತಾ ಇರೋದು. ಈಗ್ಲೂ ಕೂಡ ಅವರೇ ನಮ್ ದೇವ್ರು. ಕರೆಕ್ಟ್. ಅಂತವ್ರಿಗೆ ನಾವು ಮೋಸ ಮಾಡೋದಕ್ಕಿಲ್ಲ. ಇಲ್ಲಿ ಯಾರೋ ಕೆಲವು ಕಿಡಿಗೇಡಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಅದು ಅನ್ವಯಿಸೋದಿಲ್ಲ. ಈಗ ಓಲೋ ಊಬರ್ ಮಾಡ್ತಾ ಇದ್ದಾರೆ, ನ್ಯಾಯ ನಿಜಿತ ಮಾಡ್ತಾ ಇದ್ದಾರೆ. ಅವರು ಓಲೋ ಊಬರ್ ಅವರು ಎಷ್ಟು ಬೇಕೋ ಪ್ಲಾಟ್ಫಾರ್ಮ್ ಚಾರ್ಜ್ ತಗೊಬಹುದು, ಎಷ್ಟು ಬೇಕೋ ಏರಿಸಬಹುದು. ಅಂತವ್ರ ಮೇಲೆ ಸರ್ಕಾರ ಕ್ರಮ ತಗೊಳೋದಿಲ್ಲ. ಇಲ್ಲಿ ಯಾವನೋ ಒಬ್ಬ ತಗೊಂಡಿರ್ತಾನೆ ಕಿಡಿಗೇಡಿ, ಇಲ್ಲಿ ಎಲ್ಲ ಆಟೋ ಚಾಲಕರ ಮೇಲೆ ಬರ್ತಾ ಇದೆ. ಇಲ್ಲಿ ಸಾರ್ವಜನಿಕರು ಏನ್ ಮಾಡ್ಬೇಕಂದ್ರೆ, ಯಾರು ಜಾಸ್ತಿ ತಗೊಂತಾ ಇದ್ದಾರೋ ನಿನ್ನ ಕೈನಲ್ಲಿ ಒಂದು ಮೊಬೈಲ್ ಇದೆ, ಇಡೀರಿ ಫೋಟೋ, ಅವನ ಗಾಡಿ ನಂಬರ್ ಇಡೀರಿ, ಅವನ ಫೋಟೋ ಇಡೀರಿ. ಮೊದಲ ಉದಾಹರಣೆ ಕೊಟ್ಟನಲ್ಲ ಸರ್ ನಾನು, ಬನಶಂಕರಿಯಿಂದ ಗೊರಗುಂಟೆಪಾಳ್ಯ ಹೋಗೋದಕ್ಕೆ 750 ರೂಪಾಯಿ ಕೇಳಿದ್ರು ಅಂತ ಹೇಳಿದ್ದಕ್ಕೆ ಪಕ್ಕದ ಇರುವಂತ ಒಬ್ಬ ವ್ಯಕ್ತಿ ಹೇಳಿದ 750 ರೂಪಾಯಿ ಯಾಕೆ ಪೇ ಮಾಡ್ತೀರಾ, ಮೆಟ್ರೋ ಇದೆ, ಮೆಟ್ರೋದಲ್ಲಿ 50 ರೂಪಾಯಿ ಹೋಗ್ತೀರಿ ಅಂತ ಹೇಳಿದ್ದಕ್ಕೆ ಅದೇ ಆಟೋ ಚಾಲಕ ಮೆಟ್ರೋ ಸಲಹೆ ಕೊಟ್ಟವನ ವಿರುದ್ಧ ದಬ್ಬಾಳಿಕೆ ಮಾಡಿದಂತ ಉದಾಹರಣೆ ಇದೆ. ಇದ್ರ ಬಗ್ಗೆ ಏನ್ ಮಾತನಾಡ್ತೀರಿ? ಹೌದು, ನೀವು ಸಾರ್ವಜನಿಕರು ಪ್ರಶ್ನೆ ಮಾಡ್ಬೇಕಂತೀರಿ, ಫೋನ್ ನಂಬರ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಿ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಾವು ಆಟೋ ಚಾಲಕರ ಅಧ್ಯಕ್ಷನಾಗಿ ನಾವು ಇದನ್ನ ಒಪ್ಕೊಳ್ತಾ ಇದ್ದೀವಿ. ಕೆಲವು ಕಿಡಿಗೇಡಿಗಳಿದ್ದಾರೆ, ಅಂತ ಕಿಡಿಗೇಡಿಗಳಿಗೆ ಮಟ್ಟ ಆಗ್ಬೇಕಂದ್ರೆ ಉನ್ನತ ಅಧಿಕಾರಿಗಳಿಂದ ಅವರನ್ನ ಶಿಕ್ಷೆಗೊಳಿಸಬೇಕು. ಬರ್ತೀನಿ. ಈ ಸಂದಿಗ್ಧ ಪರಿಸ್ಥಿತಿ ಸೃಷ್ಟಿ ಆದ್ಮೇಲೆ ಫೆಬ್ರವರಿ 28ರಿಂದ ಏನು ಯುದ್ಧ ಶುರುವಾಯಿತು, LPGಯಲ್ಲಿ ಕೊರತೆ ಆಗೋದಕ್ಕೆ ಶುರುವಾಯಿತು, ಇವೆಲ್ಲವೂ ಬೆಳವಣಿಗೆಗಳಾದ ನಂತರ ಗ್ರಾಹಕರ ಸಂಖ್ಯೆಯಲ್ಲಿ ಏನಾದ್ರೂ ಕಡಿಮೆ ಆಗಿದೆ ನಿಮ್ಮಲ್ಲಿ? ಗ್ರಾಹಕರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಸರ್. ಈ ಎಲೆಕ್ಷನ್ ಟೈಮ್ಗಳಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತಂದ್ರೆ, ಈ ಬಿಹಾರ್ ಇರ್ಬೋದು, ಈ ರಾಜಸ್ಥಾನ ಇರ್ಬೋದು, ಈ ವೆಸ್ಟ್ ಬೆಂಗಾಲ್ ಇರ್ಬೋದು, ಮತ್ತೆ ತಮಿಳ್ನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಇಂಥ ಸಮಯದಲ್ಲಿ ಜನ ಅವರ ರಾಜ್ಯಗಳಿಗೆ ಹೋಗಿ ಓಟ್ ಹಾಕೋದಕ್ಕೆ ಹೋದಾಗ ಒಂದು 15-20 ದಿವಸ ಅಲ್ಲಿ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿನ ಜನ ಆ ಕಡೆಗೆ ಹೋಗ್ತಾರೆ, ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ರಾಜ್ಯಕ್ಕೆ ಹೋದ್ರು, ಅವ್ರವ್ರ ರಾಜ್ಯಕ್ಕೆ ಹೋದ್ರು ಕೂಡ ಜನಸಂಖ್ಯೆ ಸಮ ಇರುತ್ತೆ. ಅದೇ ರೀತಿ ಸವಲತ್ತುಗಳನ್ನ ನಮಗೆ ಕೊಡಬೇಕಾಗಿರುವಂತಹ ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಇವತ್ತು ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ದಾರೆ? ಜನಕ್ಕೆ ಅದನ್ನ ನೀವು ತಿಳಿಸ್ಬೇಕಲ್ಲ. ಏಕಾಏಕಿ ನೀವು ಬೆಲೆ ಏರಿಕೆ ಮಾಡ್ತೀರಂತ ಹೇಳಿದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಏನ್ ಯುದ್ಧ ಜಾಸ್ತಿ ಪರಿಣಾಮವಾಗಿ ಯುದ್ಧ ನಡೀತಿದ್ಯಾ? ಎಲ್ಲಾ ದೇಶಗಳಲ್ಲೂ ಯುದ್ಧ ನಡೀತಿದ್ದ? ಈಗ ನೀವು ನೆನಪಿದೆಯಾ ಸರ್? ನಿಮಗೊಂದು ಉದಾಹರಣೆ ಕೊಡ್ತೀನಿ. ಪಕ್ಕದ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ 450-500 ಆಸ್ಪಾಸಿಗೆ ಹೋಗಿತ್ತು ಪಾಕಿಸ್ತಾನಿ ರೂಪಾಯಿಗಳಲ್ಲಿ. ಪಾಕಿಸ್ತಾನದವರು ಒಂದು ವಾರಗಳ ಕಾಲ ಅಲ್ಲಿ ಶಾಲಾ ಕಾಲೇಜುಗಳಿಗೆ ಮತ್ತು ಕಚೇರಿಗಳಿಗೆ ರಜೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಯಾವ ಕಾರಣಕ್ಕಾಗಿ? ತೈಲದ ಅಭಾವ ಇದೆ ಅನ್ನೋ ಕಾರಣಕ್ಕಾಗಿ. 2 ದಿನಗಳ ಹಿಂದೆ ಪಾಕಿಸ್ತಾನದ ಒಬ್ಬ ಸಚಿವರು ಭಾರತದ ಈ ಒಟ್ಟಾರೆ ತೈಲ ವ್ಯವಸ್ಥೆಯನ್ನು ಹಾಡಿ ಹೊಗಳಿದ್ದಾರೆ. ನೋಡಿ, ಭಾರತದಲ್ಲಿ 60-62 ದಿನಗಳಿಗೆ ಆಗುವಷ್ಟು ಅಂತಹ ತೈಲ ಸರಬರಾಜು ಇದೆ. ಇನ್ನು 2 ದಿನ ಹೋದ್ರೆ ಪಾಕಿಸ್ತಾನದಲ್ಲಿ ತೈಲ ಖಾಲಿ ಆಗ್ಬಿಡುತ್ತೆ. ಭಾರತವನ್ನು ನಾವು ಈ ವಿಚಾರದಲ್ಲಿ ಮೆಚ್ಚುತ್ತೀವಿ ಅಂತ ಅವ್ರು ಹೇಳ್ತಾರೆ. ಹಿಂಗಾದ್ರೆ ನಾವು ಇನ್ನೊಬ್ಬ ಪಾಕಿಸ್ತಾನ ಇರ್ಬೋದು, ಬೇರೆ ದೇಶದ ಉದಾಹರಣೆ ಬೇರೆ ದೇಶದ ಉದಾಹರಣೆ. ನನಗೆ ಪಾಕಿಸ್ತಾನದ ಉದಾಹರಣೆ ಬೇಡ, ಅದ ಮೀರಿ ಬೇರೆ ದೇಶಗಳು ಕೊಡಿ. ಎಷ್ಟು ನೀಟಾಗಿ ಅವರು ಸರಬರಾಜು ಮಾಡ್ಕೊಂತಾ ಇದ್ದಾರೆ, ಅವರ ಪ್ರಜೆಗಳಿಗೆ ಯಾವ ರೀತಿ ಸವಲತ್ತನ್ನ ಕೊಡ್ತಾ ಇದ್ದಾರೆ. ಇದು ಯಾವುದೋ ಮೊದಲೇ ಮುಳುಗೋಗಿರೋ ದೇಶ. ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಏರಿಕೆ ಆಗಿದೆ? 60 ದೇಶಗಳ ಪ್ರತಿನಿಧಿಗಳೆಲ್ಲ ಸಭೆ ಮಾಡಿದ್ರೆ ಆ ವಿಚಾರ ಗೊತ್ತಾ ನಿಮಗೆಲ್ಲ? ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ತಾವು ತಿಳಿಸ್ಕೊಟ್ರೆ ಅದನ್ನ ನಾವು
ಕೇಳಿಸ್ಕೊಂತೀವಿ. ಆದ್ರೆ ನಮ್ಮ ದೇಶದಲ್ಲಿ ನೀವು ಹೇಳ್ತಾ ಇದ್ದೀರಾ 62 ದಿವಸದಲ್ಲಿ ಈ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇ ಅರ್ಧ ಜಾಸ್ತಿ ಆಗಿದೆ. ಇದರಿಂದಾಗಿ ಪ್ರಧಾನಿಗಳು ಇವತ್ತು ಏನು ಘೋಷಣೆ ಮಾಡಿದ್ದಾರೆ, ಏನು ಸಂದಿಗ್ಧ ಸ್ಥಿತಿ ಇದೆ ಅದಕ್ಕೋಸ್ಕರ ಜಾಸ್ತಿ ಮಾಡ್ತಾ ಇದ್ರೆ ಇದೇ ಬಂದ್ಬಿಟ್ಟು ಇದೇ ಮಾತು ನೀವು ಚುನಾವಣೆ ಸಮಯದಲ್ಲಿ ಯಾಕೆ ಮಾಡೋದಿಲ್ಲ? ಕರೆಕ್ಟ್ ಹೇಳಿ ಆ ಟೈಮಲ್ಲಿ ಈ ಸಮಯದಲ್ಲಿ ನಾವು ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಇದೇ ನಮ್ಮ ಕರ್ನಾಟಕದಲ್ಲಿ ಯುದ್ಧದ ಸಮಯದಲ್ಲಿ ಜಾಸ್ತಿ ಆಯ್ತು. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಬೇರೆ ಬೇರೆ ದಿನದ ವಸ್ತುಗಳೆಲ್ಲನೂ ಜಾಸ್ತಿ ಆಯ್ತು. ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಚುನಾವಣೆ ಇಲ್ಲ, ನಮ್ಗೆ ಜಾಸ್ತಿ ಆಗಿದೆ. ಬೇರೆ ರಾಜ್ಯಗಳಲ್ಲಿ ತುಂಬಾ ಕಡಿಮೆ ಇತ್ತು. ಅಲ್ಲಿಂದ ಇಲ್ಲಿಂದ ನೀವು ಟ್ಯಾಲಿ ಹೇಳ್ತಾ ಇರೋದು ಚುನಾವಣಾ ಸಮಯದಲ್ಲಿ ಭರವಸೆಗಳನ್ನು ಕೊಡ್ತಾರೆ. ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಆಗುತ್ತೆ ಅಲ್ಲಿ ಕಡಿಮೆ ಆಗಿರ್ತದೆ. ಏಕದರ ಇದೆ, ದರ ಪರಿಷ್ಕರಣೆ ಇಡೀ ದೇಶದಾದ್ಯಂತ ಒಂದೇ ತರ. ಬೇಕಾದ್ರೆ ಒಂದೇ ತರ ಚುನಾವಣೆ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಹೊರತು ಒಂದೇ ತರ ಇಡೀ ದೇಶದಾದ್ಯಂತ ಒಂದೇ ತರ. ಚುನಾವಣೆ ಸಂದರ್ಭದಲ್ಲಿ ನೀವು ನೋಡಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಕಡಿಮೆ ಇರ್ತದೆ ಅಂತೇಳಿ. ಚುನಾವಣೆ ಮುಗಿದಾದ್ಮೇಲೆ ಯಾವ ರೀತಿ ಅದೇ ಸ್ಥಿತಿಗೆ ಬರ್ತದೆ ಅವ್ರಿಗೂ ಕೂಡ. ನಮ್ಗೆ ಯಾವ ಪರಿಸ್ಥಿತಿ ನಾನು ಹೋಗ್ತೀನಿ ಸರ್. ಚುನಾವಣಾ ಸಮಯದಲ್ಲಿ ಇವರು ಭರವಸೆ ಕೊಡ್ತಾರೆ, ಅಧಿಕಾರಕ್ಕೆ ಬಂದ ನಂತರ ಕೈ ಕೊಟ್ಟು ಬಿಡ್ತಾರೆ ಅನ್ನೋದನ್ನ ಒಪ್ಕೊಳ್ತೀನಿ ನಾನು. ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಂಚರಾಜ್ಯಗಳ ಚುನಾವಣೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟೆ, ಕೇಂದ್ರ ಇಂಧನ ಸಚಿವಾಲಯದ ವಕ್ತಾರರು ಹೇಳಿದ್ರು ಯಾವುದೇ ಕಾರಣಕ್ಕೂ ದರ ಏರಿಕೆ ಆಗೋದಿಲ್ಲ ಅಂತ. ಆ ಹೇಳಿಕೆ ಹೊರಗಡೆ ಬಂದ 2 ದಿನಕ್ಕೆ ದರ ಏರಿಕೆ ಆಗಿದೆ. ಅಂದ್ರೆ ಇದು ಚುನಾವಣಾ ಗಿಮಿಕ್ ಅಂತೀರಾ ನೀವು? ಚುನಾವಣೆ ಗಿಮಿಕ್ ಸರ್ ಇದೆಲ್ಲ. ಹೆಂಗೆ? ಹೌದು. ಈಗ ನೀವು ನೋಡಿದ್ರಲ್ವಾ, ಈಗ ಬಿಹಾರ್ ಇರ್ಬೋದು, ಮತ್ತೆ ಇನ್ನ ಯಾವ ರಾಜ್ಯದಲ್ಲಿ ತಮಿಳುನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ, ಕೇರಳ ಈ ರಾಜ್ಯಗಳಲ್ಲಿ ಕಡಿಮೆ ದರ ಇತ್ತು. ಈಗ ಎಲೆಕ್ಷನ್ ಮುಗಿದಾದ್ಮೇಲೆ ಇವಾಗ ಅನ್ವಯಿಸ್ತಾ ಇದೆ 993 ರೂಪಾಯಿ ಎಲ್ಲರೂ ಸರಿಸಮವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಸರ್ ಇವಾಗೊಂದು ಮಾತು ಅವಾಗೊಂದು ಮಾತು? ಜನರ ಮೇಲೆ ಯಾಕೆ ಬರೆ ಎಳಿತಿದೆ? ಅದಕ್ಕೆ ಮುಂಚೆ ಎಲ್ಲಾನು ಮಾಡ್ಬೋದಾಗಿತ್ತಲ್ವಾ? ಈಗ ನೀವು ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಹೋಟೆಲ್ ಇರ್ಬೋದು, ರಸ್ತೆ ಬದಿನಲ್ಲಿ ಈಗ ನಮ್ಮ ಚಾಲಕರು ಮೊದಲು ಎಲ್ಲೋ ಒಂದು 10 ರೂಪಾಯಿ, ಒಂದು 15, 25 ರೂಪಾಯಿ, 30 ರೂಪಾಯಿ ಒಳಗಡೆ ನಾವು ಊಟ ಮಾಡ್ತಾ ಇದ್ವು. ನಮ್ಮ ಆಟೋ ಚಾಲಕರು ಬಗ್ಗೆ ನಾನು ಹೇಳ್ತಾ ಇರೋದು, ಬೇರೆಯವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ಆಟೋ ಚಾಲಕರು ದಿನ ದುಡಿಯೋರು ಎಲ್ಲ ಒಂದು 30 ರೂಪಾಯಿ ಊಟ ಮಾಡ್ತಾ ಇದ್ದ. ಇವತ್ತು ಇದೇ 100 ರೂಪಾಯಿ ಆಗಿದೆ. ರಸ್ತೆ ಬದಿನಲ್ಲಿ ಊಟನೇ ಇಲ್ಲ ಇವತ್ತು ನಮ್ಗೆ. ಹೋಟೆಲ್ಗಳಿಗೆ ಹೋಗ್ಬೇಕು, ಹೋಟೆಲ್ಗೆ ಹೋದ್ರೆ ಅಂದ್ರೆ ಅವನು 150, 200 ರೂಪಾಯಿ ಹೇಳ್ತಾ ಇದ್ದಾನೆ. ಅವನು ಹೇಳಿದಷ್ಟೇ ನಾವು ಕಾಸು ಕೊಟ್ಟು ತಿನ್ಬೇಕು. ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಈಗ ನಮ್ಗೆ ಆಟೋ ಏನು ದರ ಪರಿಷ್ಕರಣೆ ಮಾಡಬೇಕು, ಯಾಕೆ ಮಾಡಲ್ಲ? ಅದಕ್ಕೆ ತಕ್ಕಂಗೆ ನೀವು ಮಾಡಿ, ಇದು ಜಾಸ್ತಿ ಮಾಡಿ, ನಾವು ಬೇಡ ಅನ್ನೋದಿಲ್ಲ. ನಮಗೂ ಜಾಸ್ತಿ ಮಾಡಿ, ನೀವು ಜಾಸ್ತಿ ಮಾಡಿ, ಸಮ ಕೊಡಿ, ಆಗ ಪರಿಸ್ಥಿತಿ ನೆಟ್ಟಿಗಿರುತ್ತೆ. ಎಸ್ ಸರ್. ಈ ಆಟೋ ಚಾಲಕರೆಲ್ಲ ಒಂದು ಮನವಿ ಮಾಡಿದ್ರಲ್ಲ ಸರ್ಕಾರಕ್ಕೆ, ನಮಗೊಂದು ಸಬ್ಸಿಡಿ ಕೊಡಬೇಕು, ಪ್ರೋತ್ಸಾಹ ಧನ ಕೊಡಬೇಕು, 15,000 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು. ಅದು ಈಗ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಅವರು, ನಾನು ಕೂಡ ಹೇಳ್ತೀನಿ, ಅವರು ಗಾಳಿಯಲ್ಲಿ ಗುಂಡೊಡೆದವರು. ಯಾರು? ಕುಮಾರಸ್ವಾಮಿ ಅವರು. ಓಕೆ. ಗಾಳಿಯಲ್ಲಿ ಗುಂಡೊಡೆದವರು. 15,000 ಚಾಲಕರು ಕೇಳ್ತಿದ್ದಾರಲ್ಲ, 15,000 ಸರ್ಕಾರ ಕೊಡ್ಬೋದು. ಯಾಕೆ ನೀವೇನ್ ಕಳ್ಳೆಪುರಿ ತಿಂತಿದ್ದೀರಾ? ಕಳ್ಳೆಪುರಿ ತಿಂತಿದ್ದೀರಾ ನೀವು MP ತಾನೆ? ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮನವಿ ಮುಖಾಂತರ ನೀವು ಕೊಡ್ಲೇಬೇಕು ಅಂತೇಳಿ ನೀವು ಬೀದಿಗೆ ಬಂದು ಇಳಿದಿದ್ರೆ, ಆಟೋ ಚಾಲಕರ ಪರವಾಗಿ ನೀವು ಬೀದಿಗೆ ಬಂದು ಇಳಿದಿದ್ರೆ, ನಾವು ಕೂಡ ನಿಮ್ ಜೊತೆನಲ್ಲಿ ನಿಂತ್ಕೊಂಡು ಅದರ ಪರಿಹಾರವನ್ನ ನಾವು ತಗೊಂತಾ ಇದ್ವಿ. ನೀವು ಮಾಜಿ ಮುಖ್ಯಮಂತ್ರಿಗಳಾಗಿದ್ದೀರಿ, ಈಗ ಕೇಂದ್ರ ಸಚಿವರಾಗಿದ್ದೀರಿ. ಓಕೆ. ನಿಮ್ಮ ಗಾಳಿಯಲ್ಲಿ ಗುಂಡು ನಮಗ್ ಬೇಡ, ನಿಮ್ಮ ಮಾತು ನಮಗ್ ಬೇಡ. ಸರ್ಕಾರದಿಂದ ಸ್ಪಂದನೆ ಏನ್ ಸಿಕ್ತು ನಿಮ್ಗೆ? ಯಾವ ಸ್ಪಂದನೆ ಸಿಕ್ಕಿಲ್ಲ ಸರ್. ನಾವು ಶ್ರಮಜೀವಿಗಳು, ನಾವು ಕಷ್ಟಪಟ್ಟು ದುಡಿತಾ ಇದ್ದೀರಿ, ಸಾಲನೋ ಸೋಲನೋ ಮಾಡ್ಕೊಂಡ್ ತಿರುಗ್ತಾ ಇದ್ದೀರಿ. ಅದರಲ್ಲಿ ಈ ದಿನನಿತ್ಯ ವಸ್ತುಗಳು ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಬದುಕೋದು ಅನ್ನೋದು ಈಗಿನ ಪರಿಸ್ಥಿತಿ ತುಂಬಾ ಕಷ್ಟ ಆಗಿದೆ. ಎಸ್ ಸರ್. ಕೆಂಪಣ್ಣ ಸರ್, ಚುನಾವಣೆಗೂ ದರಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಚುನಾವಣೆ ದರಕ್ಕೂ ಏನಿಲ್ಲ. ಓಕೆ. ಚುನಾವಣೆ ಮುಗಿಯೋವರೆಗೂ ಹೆಂಗಿದ್ಯೋ ಹಂಗೆ ನಡ್ಕೊಂಡೋಗ್ಲಿ ಅಂತ ಹೇಳಿರ್ತಾರೆ. ಚುನಾವಣೆ ಆದ್ಮೇಲೆ ಅದು ಒಂದು ಲೀಸ್ಟ್ ಮಾಡ್ಕೊಂಡಿರ್ತಾರೆ. ಆ ಲೀಸ್ಟ್ ನ ಯಾವ ಸಂದರ್ಭ ಬಂದಾಗ ನೋಡಿ, ಇವಾಗ ಬಿಟ್ಬಿಟ್ರೆ ಈಗ ಗ್ಯಾಸ್ ಯಾವಾಗ ಸೆಂಟ್ರಲ್ ಗವರ್ಮೆಂಟ್ ಇದೆಲ್ಲ ಏರ್ಸಕ್ಕೆ ಅಭಾವ ಬಂತೋ ಈ ಸಮಯದಲ್ಲಿ ಬಿಟ್ಬಿಟ್ರು. ಈಗ ಗ್ಯಾಸು ಸಿಗ್ತದೆ, ಎಲ್ಲ ಸಿಗ್ತಾ ಐತೆ, ಆದ್ರೆ ದರ ಮಾತ್ರ ನಮ್ಗೆ ಬರೆ ಮಾತ್ರ ಹಂಗೆ ಬಿದ್ದೋಯ್ತು. ಇವಾಗ ಯಾರು ಕಮ್ಮಿ ಮಾಡ್ತಾರೆ?
ಈಗ ಉದಾಹರಣೆ ತಳಿ ಒಂದು ಹೋಟ್ಲದ್ದು ಹೇಳ್ತಲ್ಲ, ಈಗ ಅವರು ಒಂದು ಪದಾರ್ಥದ ಮೇಲೆ 25 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡವ್ರೆ. ಈಗ ಅದನ್ನ ಕಮ್ಮಿ ಮಾಡಲ್ಲ. ಹೌದು, ಕಮ್ಮಿ ಒಂದು ಮಾಡಲ್ಲ. ಸಾರಿ ದರ ಏರಿಕೆ ಆದ್ರೆ ಅದು ಕಡಿಮೆ ಆಗಲ್ಲ. ಕಮ್ಮಿ ಮಾಡಲ್ಲ. ಯಾಗಳಿಗೆಲ್ಲ ಏನೋ ಅಂತಾರೆ, ಕಮ್ಮಿ ಮಾಡಕ್ಕಿಲ್ಲ. ಏನಿದ್ರು ನಮಗೆ ಹೊಡ್ತಾ ನಮಗೆ ಬೀಳ್ತದೆ. ನಮಗೆ ನಮ್ಮ ಸ್ಟೇಟ್ನಿಂದ ಸರ್ ಬೇರೆ ಎಕ್ಸ್ಪರ್ಟ್ ಹೋಗೋದು ನಿಲ್ಲಿಸ್ಬೇಕು. ಟಮಾಟ ಇಲ್ಲೇನಾದ್ರೂ ರೈಟ್ ಜಾಸ್ತಿ ಆದರೆ ತಮಿಳ್ನಾಡು ಆ ಕಡೆಯಿಂದ ತರಿಸ್ಕೊಂತಾರೆ. ಅಲ್ಲೇನಾದ್ರೂ ರೈಟ್ ಜಾಸ್ತಿ ಆಯ್ತು ಅಂದ್ರೆ ನಮ್ಮಿಂದ ದಡಾರ್ನ ರಾತ್ರಿ ಹತ್ರ ಹೊಂಟೋಯ್ತದೆ, ರಾತ್ರಿ ಹತ್ರ ಹೋಯ್ತದೆ ಸರ್. ಕಾಯಿ ತೆಂಗಿನಕಾಯಿ ಇವತ್ತು ಎಳ್ನೀರು ನಮಗೆ 75 ರೂಪಾಯಿ 80 ರೂಪಾಯಿ ಮಾರ್ತಾರೆ ಒಂದು ಎಳ್ನೀರು. ಹೌದು, ನಮಗೆ ತೋಟದಲ್ಲಿ ಸಿಗೋದೆಷ್ಟು 25 ರೂಪಾಯಿಗೆ 20 ರೂಪಾಯಿ 25 ರೂಪಾಯಿ ಕುಯ್ಕೊಂತಾರೆ. ಈ ಬಾಂಬೆ ಪೂನಾ ಕಲ್ಕಟ್ಟ ಹಂಗೆಲ್ಲ ಹೋಯ್ತವಲ್ಲ ಸರ್, 5,000 10,000 ಲೋಡ್ ತುಂಬ್ಕೊಂಡು ಹೋಯ್ತಾರೆ. ಅವರೆಲ್ಲ ಎಕ್ಸ್ಪೋರ್ಟ್. ನಮ್ಮ ಹೋಗ್ಲಿಲ್ಲ ಎಳ್ನೀರು ಅಂದ್ರೆ ಅಲ್ಲಿ 150 200 ರೂಪಾಯಿ. ಇಲ್ಲಿ ನಮ್ಗೆ ಬರೋ 20 ರೂಪಾಯಿ ನಮ್ಮ ಹೊರದಲ್ಲಿ ಕುಯ್ಕೊಂಡದೆ. ಈ ಒಂದು ಎಕ್ಸ್ಪೋರ್ಟ್ ನ ಮೊದಲು ನಿಲ್ಲಿಸ್ಬೇಕು. ಬರ್ತೀನಿ, ಮಾತನಾಡೋಣ. ನಾಗೇಶ್ ಅವರೇ, ಈ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಹೊರತುಪಡಿಸಿ LPG ಬಳಕೆ ಮಾಡೋದ್ರಿಂದ ಆಟೋಗಳಿಗೆ ಏನಾದರೂ ಲಾಭ ಇದೆಯಾ? ಅದು ಆರ್ಥಿಕ ದೃಷ್ಟಿಯಿಂದ ಮತ್ತು ಒಟ್ಟಾರೆ ಮೈಲೇಜು ಈ ದೃಷ್ಟಿಯಿಂದ? ಸರ್, ಈಗ ಪೆಟ್ರೋಲು ಯೂಸ್ ಮಾಡ್ಬೋದು ಸರ್. 2 ಆಪ್ಷನ್ ಇದೆ ಅದಕ್ಕೆ. ಒಂದು CNG ಪೆಟ್ರೋಲ್ ಇದೆ, ಒಂದು LPG ಪೆಟ್ರೋಲ್ ಇದೆ. ಓಕೆ, ಹೀಗಾಗಿ 2 ಕೂಡ ಯೂಸ್ ಮಾಡ್ಬೋದು. ಮೊದಲಿಂದನೂ ನಾವು LPGನ ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈ LPG ಬಗ್ಗೆ ನಾನು ಹೇಳ್ತಾ ಇರೋದು. ಈ LPG ಆಟೋಗಳು ಮೊದಲಿಂದ ನಾವು LPGನ ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಓಕೆ, ಅದರಿಂದಾಗಿ ನಾವು ಏನನ್ನ ಸಡನ್ ಆಗಿ ಪೆಟ್ರೋಲ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ ಮೈಲೇಜ್ 2 ಕಿಲೋಮೀಟರ್ ಕೂಡ ಬರೋದಿಲ್ಲ 1 ಲೀಟರ್ಗೆ. ಅದನ್ನ ಕಾರ್ಪೊರೇಟರ್ ಎಲ್ಲ ಚೇಂಜ್ ಮಾಡಬೇಕು, ಮತ್ತೆ ಬೋರ್ ಇದೆಲ್ಲ ಮಾಡಬೇಕು. ಮಾಡಿದಾದ್ಮೇಲೆ ಮತ್ತೆ ಪೆಟ್ರೋಲ್ ಕನ್ವರ್ಟ್ ಮಾಡ್ಕೊಂಡ್ರೆ ಪೆಟ್ರೋಲ್ 15ರಿಂದ 20 ಕಿಲೋ ಬಂದೇ ಬರುತ್ತೆ. ಪೆಟ್ರೋಲ್ ಕೂಡ ಯೂಸ್ ಮಾಡ್ಕೊಳ್ಬೇಕು ಸಂದಿಗ್ಧ ಸ್ಥಿತಿನಲ್ಲಿ. ಮತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಹೇಳಿಕೆಯನ್ನು ಕೊಟ್ಟರು. ಕೆಲವೊಂದಿಷ್ಟು ದಿನಗಳ ಕಾಲ ಆಟೋ ಚಾಲಕರು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಬಳಕೆ ಮಾಡಿ ಆಟೋಗಳನ್ನು ಓಡಿಸಬೇಕು ಅಂತ. ಅದರ ವಿರುದ್ಧ ಆಕ್ರೋಶ ಬಂತಲ್ಲ, ಯಾಕೆ? ಅಲ್ಲ, ಆಕ್ರೋಶ ಬಂದಿದೆ ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಾ ಇರತಕ್ಕಂಥದ್ದು. ನೀನು ಆವಾಗ ಇದು 110 120 ಕರೆಕ್ಟು. ಪೆಟ್ರೋಲ್ ಬಂದ್ಬಿಟ್ಟು 100 ರೂಪಾಯಿ ಇತ್ತು, ಅಂದ್ರೆ 89 ರೂಪಾಯಿ ಆ ತರ ರೇಂಜಲ್ಲಿ ಇತ್ತು. ಗ್ಯಾಸ್ ಕೂಡ 110 120 ಆ ರೇಂಜಲ್ಲಿ ಹೋಗ್ತಾ ಇರೋದ್ರಿಂದ ಪೆಟ್ರೋಲ್ ಯೂಸ್ ಮಾಡಿ ಅಂತ ಹೇಳಿದ್ರು, ಅದು ಉತ್ತಮ ಆಗಿತ್ತು. ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದ್ರೆ, ಆಟೋ ಚಾಲಕರ ಪರಿಸ್ಥಿತಿ ಈ 1 ವರ್ಷ ಆಟೋನಲ್ಲಿ LPG ಹಾಕಿ ಓಡಿಸ್ಬಿಟ್ರೆ ಪೆಟ್ರೋಲ್ ಬಂದು ಹಾಕಿದಾಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ನಮಗೆ ಕೊಡೋದು. ಅದ ಮೇಲೆ ಕಡೆ ಕೊಡೋಕ್ಕಾದು. ಅದರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ಆಟೋ ಚಾಲಕರು ಗೊತ್ತಿಲ್ಲ, ಅದು ಕಾರ್ಪೊರೇಟರು ಮತ್ತೆ ಚೇಂಜ್ ಮಾಡಬೇಕು. ಕಾರ್ಪೊರೇಟರ್ನ ಕ್ಲೀನ್ ಮಾಡಿ, ಕಾರ್ಪೊರೇಟ್ ಚೇಂಜ್ ಮಾಡಿ, ಮತ್ತೆ ಏನು ಬೋರ್ ಇದೆ ಆ ಬೋರನ್ನ ಮತ್ತೆ ರೀಬೋರ್ ಮಾಡಿ ಪೆಟ್ರೋಲ್ ರೀತಿಯಲ್ಲಿ ಕನ್ವರ್ಟ್ ಮಾಡಿದ್ರೆ ಅದು ಒಳ್ಳೆ ಮೈಲೇಜ್ ಬರುತ್ತೆ. 25-20 ಬರುತ್ತೆ. ಈಗ ಮತ್ತೊಂದು ದರ ಏರಿಕೆ ಆಗಿದಿಲ್ಲ, ಮತ್ತೆ ದರ ಪರಿಷ್ಕರಣೆ ಆಗುತ್ತಾ ನಿಮ್ದು? ಮತ್ತೆ ಹೆಚ್ಚಳ ಆಗುತ್ತಾ? ಈಗ ಹೆಚ್ಚಳ ಆಗ್ಬೇಕು ಅನ್ನೋದು ನಮ್ಮ ಆಸೆ ಸರ್. ಈಗ ನೋಡಿ ಸರ್, ನೀವೇ ನೋಡಿ, ಈಗ ಯುದ್ಧ ಸ್ವಲ್ಪ ಏನು ವಿರಾಮ ತಗೊಂಡಿದೆ. ಈಗ ಎಲ್ಲ ಬಂಕುಗಳಲ್ಲೂ ಕೂಡ ಯಾವುದೇ ಲೈನು ಇಲ್ಲ, ಯಾವುದೂ ಇಲ್ಲ, ಆರಾಮಾಗಿ ಎಲ್ಲಿ ಬೇಕೋ ಎಲ್ಲ ಕಡೆನೂ LPG ಸಿಗ್ತಾ ಇದೆ. ಅಷ್ಟೊಂದು ಫ್ರೀಯಾಗಿ ಸಿಗ್ತಾ ಇರಬೇಕಾದ್ರೂ ಕೂಡ 150 145 ಹಡಗುಗಳೇ ಬರ್ತಾ ಇಲ್ಲ ಸರ್. ಹಡಗುಗಳ ಮೇಲೆ ಅಟ್ಯಾಕ್ಗಳು ಆಗ್ತಾ ಇದೆ ಹಾರ್ಮುಜ್ನಲ್ಲಿ. ಈಗ ಎಲ್ಲಾ ಕಡೆನೂ ಗ್ಯಾಸ್ ಸಿಗ್ತದಲ್ಲ ಸರ್, ಹಾಗಾದ್ರೆ ನಮ್ಗೆ ಸ್ಟಾಕ್ ಇದೆ ಅಂತ ಅರ್ಥ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಸೆಸ್ ಮೇಲೆ ಕಮ್ಮಿ ಮಾಡಿ ನಮ್ಗೆ ಅನುಕೂಲ ಆಗುವಂತೆ ಮಾಡಿದ್ರೆ ನಾವು ಕೂಡ ಏನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾವು ಕೂಡ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳುವಂತ ಕೆಲಸ, ಧನ್ಯವಾದಗಳು ಹೇಳೋ ಕೆಲಸ ನಾವು ಮಾಡ್ತೇವೆ. ಈಗ ಇದೇ ರೀತಿ ಅದ್ಯಾವ್ದು ಒಂದು ಯುದ್ಧದ ಇದಿಟ್ಕೊಂಡು ನಮ್ಮ ಮೇಲೆ ಹೊರೆ ಏರ್ಸೋದು ಯಾವ ರೀತಿ ಸರ್? ನೀವು ಮಾಡ್ಬೇಕಂದ್ರೆ ಏನು ದರ ಪರಿಷ್ಕರಣೆ ಮಾಡಿಸ್ಬೇಕು, ನಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬರುವಂತ ಮಾಡಬೇಕು. ಆಗ ನೀವು ದರ ಪರಿಷ್ಕರಣೆ ಮಾಡಿದ್ಮೇಲೆ ನೀವು ಹೆಚ್ಚಿಗೆ ಮಾಡಿ, ನಾವೇನ್ ಬೇಡ ಅನ್ನೋದಿಲ್ಲ. ನಮ್ಮ ಆಟೋ ಚಾಲಕರಾಗ್ಲಿ, ಯಾವುದೇ ಚಾಲಕರಾಗ್ಲಿ, ಯಾವುದೇ ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಕೊಡುವಂತ ಟ್ಯಾಕ್ಸ್ ಏನ್ ನಾವು ಕೊಡ್ತಾ ಇದೀರಿ, ಕಟ್ತಾ ಇದ್ದೀರಿ, ಅದ್ರ ಮುಖಾಂತರ ನೀವು ಕೊಡಿ ಅಂತ ನಾವು ಕೇಳ್ತಾ ಇರೋದು. 5,000 10,000 ಕೊಡಿ ಅಂತೇಳಿ ನಾವು ಹೋದ್ಸಲಿನೇ ನಾವು ಕೇಳಿದ್ವಿ. ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ, ದಯಮಾಡಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ದಯಮಾಡಿ ಒಂದೊಂದು 10,000ದಿಂದ 15,000 ರೂಪಾಯಿವರೆಗೂ ಒಬ್ಬೊಬ್ಬ ಚಾಲಕನಿಗೆ ತಿಂಗಳಿಗೆ ಕೊಡುವಂತ ಕೆಲಸ ಮಾಡಿ. ಅವರ ಮನೆ ಪರಿಸ್ಥಿತಿ ಬಹಳ ಕೆಟ್ಟಿದೆ.
ಏನು ಈಗ ನಮ್ಮ ಆಟೋ ಚಾಲಕರಿಗೆ ಏನು ದಿನನಿತ್ಯ ವಸ್ತುಗಳು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಒಂದು 10,000 ರಿಂದ 15,000 ರೂಪಾಯಿ ಕೊಡಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ನಮ್ಮ ಕುಮಾರಸ್ವಾಮಿ ಈಗ ನೀವು ಆಟೋ ಚಾಲಕರು ಅಂತ ಕೇಳ್ತಾ ಇದ್ದೀರಿ, ನಾಳೆ ಕ್ಯಾಬ್ ಚಾಲಕರು ಬರ್ತಾರೆ. ಅಲ್ಲ, ನಾನು ಎಲ್ಲ ಒಟ್ಟಾರೆ ಚಾಲಕರು ನಾವು ಕೇಳ್ತಾ ಇರೋದು. ಓಕೆ, ಒಟ್ಟಾರೆ ಚಾಲಕರಿಗೆ ನೀವು ಕೇವಲ ಆಟೋ ಚಾಲಕರು ಅಂದ್ರೆ ಯಾರು LPG ಯೂಸ್ ಮಾಡ್ತಾ ಇದ್ರು, ಇದರಲ್ಲಿ ಕ್ಯಾಬ್ ಚಾಲಕರು ಇದ್ದಾರೆ, LPG ಯೂಸ್ ಮಾಡೋ ಕ್ಯಾಬ್ ಚಾಲಕರು ಇದ್ದಾರೆ, ಆಟೋ ಚಾಲಕರು ಇದ್ದಾರೆ. ಇಂಥವ್ರಿಗೆ ನಿಮ್ಗೆ RC ಕಾರ್ಡ್ ಇರುತ್ತೆ, ಅದ್ರಲ್ಲಿ ಮೆನ್ಷನ್ ಆಗಿರುತ್ತದೆ. ಅದು ಕೊಡೋದ್ರಲ್ಲಿ ನಿಮ್ಗೇನು ಲಾಸ್ ಆಗೋದಿಲ್ಲ. ಯಾರು RC ಕಾರ್ಡ್ ಇದೆ ಅವ್ರಿಗೆ ಕೊಡಿ ದುಡ್ಡು. ಓಕೆ, LPG ಅವ್ರಿಗೆ ಬಿಡಿ, ಮಿಕ್ಕಿದವ್ರಿಗೆ ಕೊಡಿ. ಓಕೆ, ನಾವು ಅದನ್ನ ಕೇಳ್ತಾ ಇರೋದು. ನಿಮ್ಗೆ ಇದರಿಂದ ಹೊರೆ ಆಗೋದಿಲ್ಲ. ಈಗ ಕುಮಾರಸ್ವಾಮಿ ಅವರು 15,000 ಕೊಡಿ ಅಂತ ಹೇಳಿ ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ಹೋಗ್ಬಿಟ್ರು, ಅವ್ರು ಪತ್ತೇನೇ ಇಲ್ಲ. ಇದೇ ವಿಧಾನಸೌಧದಲ್ಲಿ ಎತ್ಬೋದಾಗಿತ್ತಲ್ಲ ಧ್ವನಿ. ಓಕೆ, ಧ್ವನಿ ಎತ್ಬೋದಾಗಿತ್ತಲ್ಲ, ರೋಡ್ ನಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ರೆ ಹೆಂಗೆ? ಓಕೆ, ಅದು 15,000 ಕೊಡೋದು ವಾಸ್ತವದಲ್ಲಿ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಸರ್, ಈಗ ಏನ್ ಬಿಟ್ಟಿ ಭಾಗ್ಯಗಳು ಕೊಟ್ಟು ನಮ್ಮನ್ನ ಹಾಳು ಮಾಡಿದೀರಾ, ಅದೇ ರೀತಿ ಕೊಡಿ. ಓಕೆ, ತಿಂಗಳಿಗೆ 15,000, ತಿಂಗಳಿಗೆ 15,000 ಕೊಡಿ ಸರ್. ಯುದ್ಧ ಮುಗಿಯೋರು ಕೊಡಿ. ಆಮೇಲೆ ನಮಗ್ ಬೇಡ, ನಮ್ಗೆ ನಿಮ್ ದುಡ್ಡು ಬೇಡ. ನಮ್ಮ ದುಡ್ಡನ್ನ ನಮ್ಗೆ ಕೊಡಿ. ನಾವು ಟ್ಯಾಕ್ಸ್ ರೂಪದಲ್ಲಿ ನಿಮ್ಗೆ ಕೊಟ್ಟಿದ್ದೀವಿ, ಅದನ್ನ ನಮ್ಗೆ ವಾಪಸ್ ಕೊಡಿ. ಓಕೆ, ಮತ್ತೆ ತಗೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಈಗ ಏನ್ ಗ್ಯಾಸ್ ಮೇಲೆ ಸೆಸ್, ಗ್ಯಾಸ್ ಮತ್ತು ಪೆಟ್ರೋಲ್ ಮೇಲೆ ಸೆಸ್ಸುಗಳು ಜಾಸ್ತಿ ಮಾಡಿದ್ದೀರಾ, ಅದರಿಂದ ನಮಗ್ ಕೊಡಿ. ಓಕೆ, ನೀವು ಈ ಸುಂಕದ ಬಗ್ಗೆ ಮಾತನಾಡ್ತಾ ಇದ್ರಿ. ಈ ಯುದ್ಧ ಶುರುವಾದ್ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಮೇಲೆ ಪೆಟ್ರೋಲ್ 8 ರೂಪಾಯಿ ಮತ್ತು ಡೀಸೆಲ್ 6 ರೂಪಾಯಿ ಸುಂಕವನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿತು. ಅಂದರೆ ಗ್ರಾಹಕರಿಗೆ ಅದು ಹೊರೆ ಆಗಬಾರ್ದು ಅಂತ, ಆ ಕಾರಣಕ್ಕಾಗಿ. ಒಂದು ಎರಡನೇ ಪ್ರಯತ್ನವನ್ನು ಏನು ಮಾಡಿದ್ರು ಅಂತ ಹೇಳಿದರೆ, ತೈಲ ಕಂಪನಿಗಳಿಗೆ ಒಂದು ಸೂಚನೆ ಕೊಟ್ಟು ಯಾವುದೇ ಕಾರಣಕ್ಕೂ ದರವನ್ನು ಏರಿಕೆ ಮಾಡಬಾರ್ದು ಅಂತ ಹೇಳಿ, ನಾನು ಅವಾಗಲೇ ಹೇಳಿದ ಹಾಗೆ 22,000 ಕೋಟಿ ರೂಪಾಯಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅವರಿಗೆ ಹಣವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದೀಗ ಕೆಲ ಆರ್ಥಿಕ ತಜ್ಞರು, ಅದರಲ್ಲೂ ವಿಶೇಷವಾಗಿ ರೇಟಿಂಗ್ ಏಜೆನ್ಸಿ ಆಗಿರುವಂಥ ಇಕ್ರಾ ಹೇಳ್ತಾ ಇದೆ. ಇಕ್ರಾ ಎನ್ನುವಂತಹ ಒಂದು ಸಂಸ್ಥೆ, ಅವ್ರು ಹೇಳ್ತಿದ್ದಾರೆ, ವಿಶ್ವದಲ್ಲಿ ಕಚ್ಚಾ ತೈಲ ಮತ್ತು LPG ದರ ಪ್ರತಿನಿತ್ಯವೂ ಕೂಡ ಏರಿಕೆ ಆಗ್ತಾ ಇದೆ. ನೀವು ಅದನ್ನು ದೇಶದಲ್ಲಿ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದರೆ, ಒನ್ಸ್ ಅಗೇನ್ ಅದನ್ನು ನೀವು ಕಂಟ್ರೋಲ್ಗೆ ತೆಗೆದುಕೊಂಡು ಬಂದರೆ ಕೃತಕವಾಗಿ ದರವನ್ನು ನೀವು ಇಳಿಕೆ ಮಾಡಬಹುದು. ಆದರೆ ದೇಶದ ಆರ್ಥಿಕ ದೃಷ್ಟಿಯಿಂದ ಅದು ದೊಡ್ಡ ಹೊಡೆತ ಬೀಳುತ್ತೆ ಅಂತ ಒನ್ಸ್ ಅಗೇನ್ ಅವ್ರು ಹೇಳ್ತಾರೆ. ಪೆಟ್ರೋಲ್ನಲ್ಲಿ 14 ರೂಪಾಯಿ ಲಾಸ್ ಆಗುತ್ತೆ, ಡೀಸೆಲ್ನಲ್ಲಿ 18 ರೂಪಾಯಿ ಲಾಸ್ ಆಗುತ್ತೆ ತೈಲ ಕಂಪನಿಗಳಿಗೆ, ಮತ್ತು LPGಯಲ್ಲಿ ಸರಿಸುಮಾರು ಈ ಆರ್ಥಿಕ ವರ್ಷದಲ್ಲಿ 80,000 ಕೋಟಿ ರೂಪಾಯಿ ಲಾಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆರ್ಥಿಕ ವ್ಯವಸ್ಥೆ ಮುಖ್ಯನಾ, ಅಥವಾ ಈ ಸಂದಿಗ್ಧ ಕಾಲದಲ್ಲಿ ನಾವು ದೇಶದ ಜೊತೆಗಿರ್ಬೇಕು ಅನ್ನೋದು ಮುಖ್ಯನಾ? ಅಲ್ಲ, ನಾವು ಈಗ ನೀವ್ ಹೇಳಿದ್ದು ಕರೆಕ್ಟ್. ದೇಶದ ಜೊತೆನಲ್ಲಿ ಇರ್ಬೇಕು. ದೇಶದ ಜೊತೆನಲ್ಲಿ ಇರ್ಬೇಕಂತ ಹೇಳಿದ್ರೆ ನಾವು ಪೆಟ್ರೋಲು ಯೂಸ್ ಮಾಡ್ಬೇಕಾಗುತ್ತೆ, ಮತ್ತೆ ಏನು LPG ಕೂಡ ಯೂಸ್ ಮಾಡ್ಬೇಕಾಗುತ್ತೆ. ನಮ್ಮ ಆಟೋ ಚಾಲಕರು, ನಮ್ಮ ಕ್ಯಾಬ್ ಚಾಲಕರ ಬಗ್ಗೆ ನಾವು ಹೇಳಕ್ ಬಂತಂದ್ರೆ, ಓಕೆ, ಈಗ LPG CNG ಬಂದ್ಬಿಟ್ಟು ನಮ್ಮ ದೇಶದಲ್ಲೇ ಸಿಗ್ತಾ ಇದೆ. ಇದರಿಂದ ಇನ್ಬ್ಯಾಲೆನ್ಸ್ ಆಗಿ ಬ್ಯಾಲೆನ್ಸ್ ಆಗಿ ಏನು ಹೋಗ್ತಾ ಇದೆ. ನಾವು ದೇಶದ ಪರವಾಗಿ ನಿಂತ್ಕೊಳ್ಬೇಕಾಗುತ್ತೆ. ಹಂಗಂತೇಳಿ ನಾವು ಸಾಯೋದಕ್ಕಾಗೋದಿಲ್ಲ. ಎಷ್ಟು ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದೀವಿ. ಎಸ್ ಸರ್, ಬರ್ತೀನಿ. ಕೆಂಪಣ್ಣ ಸರ್, ಈ ನೀವು ಆವಾಗಲೇ ಹೇಳ್ತಾ ಇದ್ರಿ ಪರ್ಯಾಯ ವ್ಯವಸ್ಥೆ ಆಗಬೇಕು ಅಂತ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳ್ತಾರೆ, ಆಟೋಗಳಿಗೆ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಏನಿದೆ, ಈ ವಾಹನಗಳೇನಿದೆ, ಇವುಗಳಿಗೆ ಭವಿಷ್ಯ ಇಲ್ಲ. ಕೆಲವೊಂದಿಷ್ಟು ವರ್ಷಗಳಿಗೆ ಅದು ಹೋಗ್ಬಿಡುತ್ತೆ. ನೀವು ಪರ್ಯಾಯವಾಗಿ ಎಥನಾಲ್ ಬಳಕೆ, ಎಲೆಕ್ಟ್ರಾನಿಕ್ ವಾಹನಗಳತ್ತ ಮೊರೆ ಹೋಗಬೇಕು, ಈ ರೀತಿಯಾದಂಥ ಆಲೋಚನೆ ಬರಬೇಕು ಅಂತ ನಿತಿನ್ ಗಡ್ಕರಿ ಅವರ ಮಾತು. ಆಲೋಚನೆ ಇದೆಯಾ ಎಲೆಕ್ಟ್ರಿಕ್ ವೆಹಿಕಲ್ಗಳ ಕಡೆ ಹೋಗುವ? ಸರ್, ಆಲೋಚನೆ ಇದೆ. ಆಲೋಚನೆಗೆ ತಕ್ಕಂಗೆ ಸರ್ಕಾರ ನಡ್ಕೊಳ್ಬೇಕಲ್ಲ ಸರ್. ಸಬ್ಸಿಡಿ ಕೊಡ್ತೀವಿ ಅಂತಾರೆ ಅವರು. ಅದು ಹೇಳಿಕೆ ಮಾತ್ರ ಆಗಿದೆ. ಓಕೆ, ಇನ್ನು ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಹೇಳಿಕೆ ಆಗಿದೆ. ಎಲ್ಲೆಲ್ಲಿ ಹೇಳಿಕೆಗಳು? ಚುನಾವಣೆ ಸಂದರ್ಭಗಳಲ್ಲಿ, ಓಕೆ, ಅಂತ ಸಂದರ್ಭಗಳಲ್ಲಿ ಹೇಳ್ತಾರೆ. ಕಾರ್ಯರೂಪಕ್ಕೆ ಬರ್ಬೇಕದು. ಇವತ್ತು ಏನು ಹಿಂದೆ ಬಂದ್ಬಿಟ್ಟು ಏನೋ ಒಂದು 2024ರಲ್ಲಿ ಸಬ್ಸಿಡಿ ಕೊಡ್ತಾ ಇದ್ರು. ಯಾವುದಕ್ಕೆ? ಎಲೆಕ್ಟ್ರಾನಿಕ್ ಐಟಮ್ಗೆ ಕೊಡ್ತಾ ಇದ್ರು. ಎಲೆಕ್ಟ್ರಾನಿಕ್ ಆಟೋಗಳಿಗೆ ಕೊಡ್ತಾ ಇದ್ರು. ಸಂಪೂರ್ಣವಾಗಿ ನಿಲ್ಸ್ಬಿಟ್ಟಿದ್ದಾರೆ. ಯಾಕೆ ನಿಲ್ಸಿದ್ದೀರಾ? ಇಂಥ ಸ್ಥಿತಿನಲ್ಲಿ ಕೊಡಿ ಸಬ್ಸಿಡಿ. ಪರ್ಯಾಯವಾಗಿ ಅವರು ಎಲೆಕ್ಟ್ರಾನಿಕ್ ಆಟೋ ತಗೊಂತಾರೆ, ಕೊಡ್ಬೇಕಲ್ಲ. 1.5 ಲಕ್ಷನೋ 2 ಲಕ್ಷನೋ ಸಬ್ಸಿಡಿ ಇಲ್ವಾ ಎಲೆಕ್ಟ್ರಿಕ್ ವೆಹಿಕಲ್? ಇಲ್ಲ ಸರ್, ಸಂಪೂರ್ಣವಾಗಿ ನಿಲ್ಸಿದ್ದಾರೆ. ಓಕೆ, ನಿಲ್ಸಿ ಸುಮಾರು ಒಂದು 4-5 ತಿಂಗಳಾಗಿದೆ, ನಿಲ್ಸ್ಬಿಟ್ಟಿದ್ದಾರೆ. ಓಕೆ, ಬಟ್ ಅಂತ ಸಬ್ಸಿಡಿಗಳು ಸಿಕ್ಕರೆ ನೀವು ಶಿಫ್ಟ್ ಆಗುವಂತ ಸಾಧ್ಯತೆಗಳಿದೆ. ಗ್ಯಾರಂಟಿ ಸರ್, ಆಗ್ತೀವಿ.
ಎಥನಾಲು ಇವ್ರು ಹೇಳ್ತಾರೆ ಎಥನಾಲ್ ಎಥನಾಲ್ ಅಂತ ಹೇಳಿ. ಮಿಶ್ರಣ ಮಾಡ್ತೀವಿ ಅಂತ. ಎಲ್ಲಿ ಸರ್ ಕೊಡಿ, ಓಕೆ, ಮೇ 2ನೇ ತಾರೀಕು 3ನೇ ತಾರೀಕಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ದಾರೆ? ಓಕೆ, ಇನ್ನೂ ಅದು ಬಂದಿಲ್ಲ. ಬರೀ ಹೇಳಿಕೆ ಮಾತ್ರ ಅಷ್ಟೇ. ಸರ್ಕಾರವರು ಹೇಳಿಕೆ ಮಾತ್ರ ಹೇಳ್ತಾರೆ, ನಮ್ಮ ಮೇಲೆ ಮಾತ್ರ ಬರೆ ಆಗ್ತಾ ಹೋಗ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಏನು ಹೇಳಿಕೆ ಕೊಡ್ತಾ ಇದೆ ಸಂಪೂರ್ಣವಾಗಿ ವಿಫಲ. ಅವರು ರಾಜ್ಯ ಸರ್ಕಾರಕ್ಕೆ ಏನು ಪೂರೈಕೆ ಮಾಡಕ್ ಬರ್ತಾರೆ, ಪೂರೈಕೆಗೆ ಅವ್ರಿಗೆ ಕೊಡ್ತಾರೆ. ಇವ್ರು ಬಂದ್ಬಿಟ್ಟು ಕಳ್ಳಸಂತೆನಲ್ಲಿ ಮಾರಾಟ ಮಾಡ್ತಾರೆ. ಇವೆರಡೂ ಬಂದ್ಬಿಟ್ಟು ನಾನು ಹತ್ತಂಗ್ ಹೇಳ್ತೀನಿ, ನೀವು ಸತ್ತಂಗಳಿ ಅಂತೇಳಿ ಆತರ ಅರ್ಥಂಗ್ ಮಾಡ್ತೀನಿ, ನೀವು ಆ ತರ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಇವರಿಬ್ಬರನ್ನ ನೋಡ್ಕೊಂಡು ಏನು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ಇವ್ರ ಹೇಳಿಕೆಗಳನ್ನ ನೋಡ್ಕೊಂಡು ನಾವು ಓಟುಗಳು ಹಾಕಿ ದೊಡ್ಡ ಮಂಗಗಳಾಗ್ತಾ ಇದೀವಿ. ಇದಕ್ಕೆ ಪರಿಹಾರ ಏನು? ಕೊನೆಯದಾಗಿ ಏನ್ ಮಾಡ್ಬೇಕಂತೀರಿ ನೀವು? ಸರ್, ಒಂದು ದರ ಏರಿಕೆ ಆಗ್ತಾ ಇದೆ, ಮೇಲಿಂದ ಮೇಲೆ ಆಗ್ತಾ ಇದೆ. ಸರ್ಕಾರ ಈಗ ಏನ್ ಹೇಳಿದ್ರು, ಮಿಥನಾಲ್ ಬಳಸಿ ಅಂತ ಹೇಳಿದ್ರು. ಸರಿ, ಬಳಸಕ್ ರೆಡಿ ಇದ್ದೀವಿ. ಓಕೆ, ಏನು ಎಲೆಕ್ಟ್ರಾನಿಕ್ ಆಟೋಗಳು ಬರ್ಬೇಕಂತ ಹೇಳ್ತಾ ಇದ್ರೆ ಅದು ಸ್ಟೇಷನ್ಗಳು ಸರಿಯಾಗಿಲ್ಲ, ಚಾರ್ಜಿಂಗ್ ಸ್ಟೇಷನ್ಗಳು ಇಲ್ಲ. ಹೌದು, ಚಾರ್ಜಿಂಗ್ ಸ್ಟೇಷನ್ಗಳು ತಗೊಂಬನ್ನಿ, ಸಬ್ಸಿಡಿ ಕೊಡಿ, ಬಳಸ್ಕೊಂತೀವಿ. ನೀವು ಯಾವ ಥರ ದೇಶಕ್ಕೆ ಏನು ಸಂದಿಗ್ಧ ಪರಿಸ್ಥಿತಿನಲ್ಲಿ ಯಾವ ರೀತಿ ದೇಶದ ಜೊತೆ ನಿಲ್ಲಿ ಅಂತ ಹೇಳ್ತಿರೋ, ನಾವು ನಿಲ್ಲಕ್ ರೆಡಿ ಇದ್ದೀವಿ. ನೀವು ಅದನ್ನು ಮಾಡಕ್ ರೆಡಿ ಇದ್ದೀರಾ? ಓಕೆ, ಅದು ನನಗೆ ಬೇಕಾಗಿರೋದು. ಇವಾಗ BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಈ ಎರಡೂ ಸರ್ಕಾರಗಳು ಬರೀ ಸುಳ್ಳನ್ನು ಹೇಳ್ಕೊಂಡು ತಿರುಗ್ತಾ ಇದೆ. ಈಗ ನಮಗೆ ಏನು ಬಸ್ಸಿನ ವ್ಯವಸ್ಥೆಗಳು ಮಾಡಿ ಮಹಿಳೆಯರಿಗೆ ಉಚಿತ ಬಸ್ಸುಗಳು ಮಾಡಿದ್ರು, ಆಗಲೂ ಕೂಡ ನಮಗೆ ಹೊರೆ ಬಿತ್ತು. ನಾವು ಆವಾಗಲೂ ಕೂಡ ಸಬ್ಸಿಡಿ ಕೇಳಿದ್ರಿ. ಹೌದು, ಆಗ್ಲೂ ಕೂಡ ನಮಗೆ ಒಂದಿಷ್ಟು ಪರಿಹಾರ ಕೊಡಿ ಅಂತ ಕೇಳಿದ್ರಿ, ಇಲ್ಲ. ಈಗ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗ ಯುದ್ಧದ ಸಮಯದಲ್ಲಿ ಬೆಲೆ ಎಲ್ಲ ಜಾಸ್ತಿ ಆಯ್ತು, ಈಗೂ ಕೂಡ ಕೇಳ್ತಾ ಇದ್ದೀರಿ. ಈಗ ಕೇಂದ್ರ ಸರ್ಕಾರ ಏನು ಇವರಿಗೆ ಹಲವಾ ಕೊಟ್ಟಿದೆ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಈಗ ಒಂದು ಸಿ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ಇವರು ಪ್ರಚಾರ ಮಾಡ್ಬೇಕೀಗ. ಏನಂದ್ರೆ 999 ರೂಪಾಯಿ ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ ಅಂತಾರೆ. ಅದನ್ನ ಮಾತ್ರ ಹೇಳ್ತಾರೆ ಹೊರತುನು ಈ ರಾಜ್ಯ ಸರ್ಕಾರದಲ್ಲಿ ಏನು ನಮ್ಗೆ LPG ಇದೆಯಲ್ಲ, ಈ LPG ಅದೇ ರೇಟ್ ಇದೆಯಲ್ಲ, ಇದನ್ನ ಕಡಿಮೆ ಮಾಡ್ತೀನಿ ಅಂತ ಇವ್ರು ಹೇಳ್ಬೇಕು. ಅವ್ರಿಗೆ ಕಡಿಮೆ ಮಾಡಿ ಅಂತ ನಾನು ಅವಾಗಲೇ ಹೇಳಿದೆ ನಿಮಗೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದಾಗ ಇದೇ DK ಶಿವಕುಮಾರ್ ಅವರು ಅದನ್ನು ವಿರೋಧ ಮಾಡಿದ್ರು. ರಾಜ್ಯಗಳಿಗೆ ಇವರು ಹೊಡೆತ ಕೊಡ್ತಿದ್ದಾರೆ, ರಾಜ್ಯದ ಆರ್ಥಿಕ ಬೊಕ್ಕಸಕ್ಕೆ ಹೊಡೆತ ಆಗುತ್ತೆ ಅಂತ ಹೇಳಿದ್ರು ಅವರು. ಅದನ್ನೇ ಹೇಳ್ತಾರೆ ಸರ್.